ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಿಳಿಸ್ಬೇಕು ಅಂದ್ಕೊಂಡಿರೋ ವಿಷಯ ಶಿವರಾತ್ರಿಯ ಪೂಜಾ ವಿಧಾನ. ಇನ್ನೇನು ಕೆಲವೇ ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಇರುವುದರಿಂದ ಪ್ರತಿಯೊಬ್ಬರೂ ಪೂಜೆ ಮಾಡುವುದು ವಾಡಿಕೆ. ಈ ಪೂಜೆ ಯಾವ ರೀತಿ ಇರಬೇಕು ಅಂದರೆ, ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಶಿವರಾತ್ರಿ ಹಬ್ಬದ ದಿನದಂದು ಮುಂಜಾನೆ ಸ್ನಾನದ ನಂತರ ಶುದ್ಧವಾದ ಬಟ್ಟೆ ಧರಿಸಿ ದಿನವಿಡೀ ಉಪವಾಸವಿದ್ದು ಶಿವನನ್ನು ಪೂಜಿಸುವ ನಿರ್ಧಾರ ಮಾಡಬೇಕು. ನಂತರ ಅಭಿಷೇಕ ಮಾಡುವಾಗ ಪಂಚಾಮೃತ ಅಂದರೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಇತ್ಯಾದಿ ಸಾಮಗ್ರಿಗಳು ಇರಲೇಬೇಕು. ಶಿವಲಿಂಗಕ್ಕೆ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು. ಇಷ್ಟೇ ಅಲ್ಲದೆ ಇನ್ನು ಕೆಲವು ಪೂಜಾ ಸಾಮಗ್ರಿಗಳು ಶಿವರಾತ್ರಿ ಪೂಜೆಗೆ ಕಡ್ಡಾಯ. ಬಿಲ್ವಪತ್ರೆ ಅಂದರೆ ಈ ಬಿಲ್ವಪತ್ರೆ ಯಾವ ಥರ ಇರಬೇಕಪ್ಪ ಅಂದರೆ 3 ದಳಗಳಿಂದ ಕೂಡಿರಬೇಕು. ಮತ್ತು ಬಿಳಿ ಹೂಗಳಿಂದ ಪೂಜೆ ಮಾಡಬೇಕು. ಈ ಬಿಳಿಯ ಹೂಗಳು ಯಾವುದೆಂದರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಥವಾ ಐ ಕಾರ್ಡಿನಲ್ಲಿ ಆ ವಿಡಿಯೋ ಯಾವುದು ಅಂತ ಹಾಕ್ತೀನಿ, ನೋಡ್ಕೋಬಹುದು. ಹಾಗೆ ಬಂಗಿ ಮತ್ತು ವಿಭೂತಿಯನ್ನು ಅರ್ಪಿಸಬೇಕು. ಮತ್ತು ಇದು 4 ಪ್ರಹಾರದ ಪೂಜೆಯನ್ನು ಮಾಡಬೇಕು. ಪ್ರಹಾರ ಅಂದರೆ ಪ್ರಕಾರ. ಶಿವರಾತ್ರಿ ದಿನ ನಾವು ಮೊದಲನೇ ಪ್ರಕಾರ ಪೂಜೆ ಅಂದರೆ ಹಾಲು ನೀರಿನ ಅಭಿಷೇಕನ ಮಾಡಬೇಕು. ಹಾಗೆ ನಂತರದಲ್ಲಿ ಮೊಸರಿನ ಅಭಿಷೇಕ, ಹಾಗೆ ತುಪ್ಪದ ಅಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕಗಳನ್ನ ಮಾಡಬೇಕು. ಹೀಗೆ ಅಭಿಷೇಕ ಮಾಡಬೇಕಾದ್ರೆ ಪೂಜೆ ಉದ್ದಕ್ಕೂ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಅಂದರೆ ತ್ರಯಂಬಕಂ ಯಜಾಮಯ ಮಂತ್ರವನ್ನು ಪಠಿಸಬೇಕು. ಪೂಜೆಯ ನಂತರ ದೀಪ ಹಚ್ಚಿ ಆರತಿ ಬೆಳಗಬೇಕು. ಬಾಳೆಹಣ್ಣು, ಸಿಹಿ ತಿಂಡಿಗಳನ್ನು ಶಿವನಿಗೆ ಅರ್ಪಿಸಬೇಕು. ನಂತರ ರಾತ್ರಿಯ ವೇಳೆ ಜಾಗರಣೆ ಮಾಡುತ್ತಾ ಶಿವಭಜನೆ, ಧ್ಯಾನ ಅಥವಾ ಶಿವಪುರಾಣ ಪಠಣದೊಂದಿಗೆ ಜಾಗರಣೆಯನ್ನು ಮಾಡಬೇಕು. ಮರುದಿನ ಬೆಳಗ್ಗೆ ಸ್ನಾನದ ನಂತರ ಉಪವಾಸವನ್ನು ಕೊನೆಗೊಳಿಸಬೇಕು. ಇಷ್ಟು ಶಿವನ ಪೂಜೆಯ ವಿಧಾನ. ಪ್ರತಿಯೊಬ್ಬರೂ ಶಿವರಾತ್ರಿ ಹಬ್ಬದಿಂದ ಶಿವನನ್ನು ಪೂಜೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್.